ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕುಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ದ್ವೇಷ ರಾಜಕಾರಣದಿಂದಲೇ ಹೀಗೆಲ್ಲ ಆಗ್ತಾ ಇದೆ ಅಂತ ಅಶ್ವಥ್ ನಾರಾಯಣ್ ಅವರು ಬಿಜೆಪಿ ನಾಯಕರು ಈಗ ಆರೋಪವನ್ನು ಮಾಡಿದ್ದಾರೆ. ಚಾಮರಾಜಪೇಟೆ ಹಸುವಿನ ಕೆಚ್ಚಲು ಕುಯ್ದ ಪ್ರಕರಣದಲ್ಲಿ ಕಾಂಗ್ರೆಸ್ನ ದ್ವೇಷ ರಾಜಕಾರಣದಿಂದ ಈ ರೀತಿ ಆಗ್ತಾ ಇದೆ. ಕೃತ್ಯದ ಹಿಂದೆ ಸಂಘಟನೆ ಕೆಲವರು ಇರಬಹುದು. ಆರೋಪಿ ಮಾನಸಿಕ ಅಸ್ವಸ್ಥನಾಗಿದ್ದರೆ ಈ ಹಸುಗಳನ್ನು ಹುಡುಕೊಂಡು ಹೋಗಿ ಮಾಡ್ತಾ ಇದ್ನಾ? ಈ ಘಟನೆ ಬಗ್ಗೆ ಸ್ಪಷ್ಟ ತನಿಖೆ ಆಗಬೇಕು ಅಂತ ಮಾಜಿ DCM ಅಶ್ವಥ್ ನಾರಾಯಣ್ ಅವರು ಆಗ್ರಹಿಸಿದ್ದಾರೆ. ಏನೊಂದು ಕಾಂಗ್ರೆಸ್ಸಿನ ದ್ವೇಷದ ರಾಜಕಾರಣ ಈ ಸಮಾಜದಲ್ಲಿ ಕೆಲವು ವ್ಯಕ್ತಿಗಳಿಗೆ ಅದು ಮಾನಸಿಕವಾಗಿ ಒಂದು ಉತ್ತೇಜನ ಕೊಟ್ಟಂಗೆ ಈ ರೀತಿ ದ್ವೇಷ ಮಾಡಿ ವೈಮನಸ್ಸನ್ನು ಬೆಳೆಸ್ಕೊಳ್ಳಿಕ್ಕೆ ಏನೊಂದು ಗೋವು ಕಾಮಧೇನು ಅಂತ ನಾವು ಪೂಜಿಸುವಂಥ ಗೋವಿಗೆ ಈ ರೀತಿ ಕೆಚ್ಚಲನ್ನು ಕುಯ್ಲಿಕ್ಕೆ ಒಂದು ಮನಸ್ಸು ಬರೋದಿಲ್ಲ. ಎಲ್ಲರೂ ಒಂದು ಕಾಣಬೇಕಲ್ಲ, ಟ್ರಿಗರ್ ಪಾಯಿಂಟ್. ಏನು ಒಂದು ಗೋಮಾಂಸ ಗೋ ವಿಚಾರದಲ್ಲಿ ಕಾಂಗ್ರೆಸ್ಸಿನ ನಿಲುವೇ ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದಿಕ್ಕಿನಲ್ಲಿ ಕಾಂಗ್ರೆಸ್ ಸ್ಪಷ್ಟಪಡಿಸ್ಬೇಕು. ಗೋಹತ್ಯೆ ಆಗಬೇಕಾ, ಗೋಮಾಂಸಗಳನ್ನು ಕೊಡಲಿಕ್ಕೆ ಅಥವಾ ತಿನ್ನಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾ? ಯಾಕೆಂದರೆ ಸಂವಿಧಾನದಲ್ಲೂ ಭಾಳ ಸ್ಪಷ್ಟವಾಗಿದೆ ಈ ವಿಚಾರದಲ್ಲಿ. ಈಗಾಗಲೇ ನಾವು ರಾಜ್ಯದಲ್ಲಿ ಕಾನೂನು ತರುವಂಥದ್ದಿದೆ. ಅದಕ್ಕೆ ವಿರುದ್ಧವಾಗಿ ಈ ಮಾಡ್ತಿರುವಂಥ ಪ್ರಯತ್ನಗಳು, ಈ ದ್ವೇಷ ವೈಮನಸ್ಸು ಎಲ್ಲ ಒಂದು ಕಡೆ ಒಂದು ವರ್ಗದ ಒಂದು ಸಮುದಾಯದ ಜನರಲ್ಲಿ ಈ ದ್ವೇಷವನ್ನು ಬೆಳೆಸಲಿಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ ತುಷ್ಟೀಕರಣದ ರಾಜಕಾರಣ.